ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇತ್ತೀಚಿನ ದಿನಗಳಲ್ಲಿ ನನಗೆ ಸಾಕಷ್ಟು ಕಮೆಂಟ್ಸ್ ಆದರೆ ಬರ್ತಿರೋವಂಥದ್ದು ಆಪ್ಷನ್ ಎಂಟ್ರಿ ಬಗ್ಗೆ. ಓಕೆನಾ, ಒಂದು ಆಪ್ಷನ್ ಎಂಟ್ರಿ ಕುರಿತು, ಆಪ್ಷನ್ ಎಂಟ್ರಿ ಯಾವ ರೀತಿ ನಡೆಯುತ್ತೆ ಈ ವರ್ಷ, ಆಪ್ಷನ್ ಎಂಟ್ರಿ ಯಾವಾಗ ನಡೆಯುತ್ತೆ, ಜೊತೆಗೆ ಒಂದಿಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ನಾವು ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟು ಕಾಲೇಜಸನ್ನು ಆ್ಯಡ್ ಮಾಡ್ಬೋದು, ಎಷ್ಟು ಕಾಲೇಜಸ್ ಆ್ಯಡ್ ಮಾಡಿದ್ರೆ ನಮಗೆ ಸೀಟ್ ಆದರೆ ಅಲರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸು ಈ ರೀತಿ ಕಮೆಂಟ್ಸನ್ನು ಕೇಳ್ತಿದ್ದಾರೆ. ನೋಡಿ, ನಾನು ಸ್ಟಾರ್ಟಿಂಗಿಂದನೂ ಆಪ್ಷನ್ ಎಂಟ್ರಿ ಕುರಿತು ಸಾಕಷ್ಟು ವೀಡಿಯೋಸನ್ನು ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಇವತ್ತು ಸಹ ಆಪ್ಷನ್ ಎಂಟ್ರಿ ಬಗ್ಗೆ ನಿಮಗೆ ಕ್ಲಿಯರಾಗಿ ಅಪ್ಡೇಟ್ ಆದರೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಯಾರೆಲ್ಲ ಆಪ್ಷನ್ ಎಂಟ್ರಿ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಕೊಂಡಿರೋ ಅಂತಹ ಸ್ಟೂಡೆಂಟ್ಸು, ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದು ಲೈಕನ್ನು ಮಾಡಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸು, ಕೌನ್ಸಿಲಿಂಗ್ ಅಪ್ಡೇಟ್ಸು ಎಲ್ಲನೂ ಸಹ ಸಿಗ್ತಾ ಇರುತ್ತೆ. ಓಕೆನಾ, ಮೊದಲಿಗೆ ನೋಡಿ, ನಿಮಗೆ KCET 2025 ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳ್ತೀನಿ. ಈಗಾಗಲೇ ಸಹ ನಿಮಗೆ ವೆರಿಫಿಕೇಷನ್ ಸ್ಲಿಪ್ವರೆಗೂ ಒಂದು ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಜೊತೆಗೆ ನೋಡಿ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ನಂದು ವೆರಿಫಿಕೇಷನ್ ಸ್ಲಿಪ್ಪು ಪಾಸ್ವರ್ಡ್ ಪರ್ಗೋಡ್ ಕೊಟ್ಟರು ಸಹ ನನ್ನ ಒಂದು ಡೀಟೇಲ್ಸ್ ಏನೇ ಕೊಟ್ಟರು ವೆರಿಫಿಕೇಷನ್ ಸ್ಲಿಪ್ಪೇ ಡೌನ್ಲೋಡ್ ಆಗ್ತಾ ಇಲ್ಲ, ಇನ್ವ್ಯಾಲಿಡ್ ಲಾಗಿನ್ ಐಡಿ ಅಂತ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅಂಥ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಅಂತಂದರೆ, ನಿಮ್ದು ಏನೇ ಡೀಟೇಲ್ಸ್ ಕೊಟ್ಟರು ಅಲ್ಲಿ ವೆರಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ನಿಮ್ಮ ಒಂದು ಯೂಸರ್ ಐಡಿ ಕೊಟ್ಟು ಪರ್ಗಡ್ ಪಾಸ್ವರ್ಡ್ ಕೊಟ್ಟರು ಮೊಬೈಲ್ ನಂಬರ್ಸ್ಗೆ OTPs ಬರ್ತಿಲ್ಲ, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅನ್ನೋಂಥ ಸ್ಟೂಡೆಂಟ್ಸು ದಯವಿಟ್ಟು ನೆಕ್ಸ್ಟ್ ನೋಡಿ, KEA ಕಡೆಯಿಂದ ಒಂದು ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಏನು ಹೇಳಿದರೆ ಅದಕ್ಕೆ ಸ್ಲಾಟನ್ನು ಬುಕ್ ಮಾಡ್ಕೊಂಡು ಹೋಗಬೇಕಲ್ವ. ಆ ಟೈಮಲ್ಲಿ ನೀವು ಸಹ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ತಗೊಂಡು ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನು ಅಂತ ಹೇಳಿಬಿಟ್ಟು ನಾನು ಮಾರ್ನಿಂಗ್ ವಿಡಿಯೋ ಮಾಡಿದ್ದೀನಿ, ಚಾನಲಲ್ಲಿ ಆದರೆ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಈಗ ಆಪ್ಷನ್ ಎಂಟ್ರಿ ಕಡೆಗೆ ಬರೋದು ಆದರೆ ನೋಡಿ, ನಿಮಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮೊದಲಿಗೆ ಹೇಳ್ತೀನಿ. ಈಗ ನಿಮ್ಮದು ನೋಡಿ, ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಇದು ಇನ್ನೂ ಸಹ ಇವತ್ತಿಂದ ಇನ್ನೂ ಒಂದು 20 ಡೇಸ್ ಆದರೆ ಟೈಮ್ ಬೇಕಾಗುತ್ತೆ ಒಂದು ಆಪ್ಷನ್ ಎಂಟ್ರಿಯನ್ನು KEA ಕಡೆಯಿಂದ ರಿಲೀಸ್ ಮಾಡೋದಕ್ಕೆ, ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿಯನ್ನು. ಯಾಕೆ ಅಂತ ಅಂದರೆ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ಇನ್ನು ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು. ಈಗ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಪ್ರಾಬ್ಲಮ್ ಇರೋದು ಆ್ಯಂಡ್ ಹಾಗೇನೂ ಸಹ ಬೇರೆ ಪ್ರಾಬ್ಲಮನ್ನು ಫೇಸ್ ಮಾಡ್ತಿರುವಂಥ ಸ್ಟೂಡೆಂಟ್ಸ್ಗೆ ಒಂದು ಆಫ್ಲೈನಲ್ಲಿ ವೆರಿಫಿಕೇಷನ್ಗಾದರೆ ಕರೆದಿದ್ದಾರೆ. ಅದು ಮುಂದಿನ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನೀಟ್ ವಿದ್ಯಾರ್ಥಿಗಳಿಗೂ ಸಹ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡ್ತಾರೆ. ನೀಟ್ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ ಸಿಗುತ್ತೆ. ಅಲ್ಲಿ ಈಗ ಬೋತ್ KCET ಆ್ಯಂಡ್ ಹಾಗೇನೂ ಸಹ ನೀಟ್ ಎಕ್ಸಾಮನ್ನು ಬರೆದಿರುವಂಥ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತ ಅಂದರೆ, ಅವರ ಒಂದು ನೀಟ್ ಮಾರ್ಕ್ಸ್ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಪ್ರೊಸೀಜರನ್ನು ಸಹ ಇರುತ್ತೆ. ಯಾಕೆ ಅಂತಂದರೆ ಈ ವರ್ಷ KCET ಆ್ಯಂಡ್ ಹಾಗೇನು ನೀಟು ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಯುವಂಥದ್ದು, ಇಬ್ಬರಿಗೂ ಒಂದೇ ಸಲ ಅಟ್ ಎ ಟೈಮ್ ಕೌನ್ಸಿಲಿಂಗ್ ಆದರೆ ನಡೆಯುವಂಥದ್ದು KCET ಆ್ಯಂಡ್ ಹಾಗೇನು ಸಹ ನೀಟು. ಯಾಕೆ ಅಂತ ಅಂದರೆ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಕಾಲೇಜಸ್ಸನ್ನು ಆ್ಯಡ್ ಮಾಡ್ತಾರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಮೆಡಿಕಲ್ ಕಾಲೇಜಸ್ಸನ್ನು ಸಹ ಆ್ಯಡ್ ಮಾಡ್ತಾರೆ. ಓಕೆನಾ, ಎರಡು ಕಾಲೇಜಸ್ ಮಿಕ್ಸ್ ಆಗಿ ಆ್ಯಡ್ ಮಾಡ್ತಾರೆ. ಅವ್ರಿಗೆ ಮೆಡಿಕಲಲ್ಲಿ ಸಿಕ್ಕಿದ್ರೆ ಮೆಡಿಕಲಿಗೆ ಹೋಗ್ತಾರೆ, ಇಂಜಿನಿಯರಿಂಗ್ ಸಿಕ್ಕಿದ್ರೆ ಇಂಜಿನಿಯರಿಂಗ್ ಹೋಗ್ತಾರೆ. ಸೊ ಹಾಗಾಗಿ ಆ ಒಂದು ಬೆನಿಫಿಟ್ ಸ್ಟೂಡೆಂಟ್ಗೆ ಸಿಗಲಿ ಅಂತ ಹೇಳಿಬಿಟ್ಟು ಕಂಬೈನ್ಡ್ ಕೌನ್ಸಿಲಿಂಗ್ ಆದರೆ ನಡೀತಿರೋವಂಥದ್ದು. ಈ ಸಾರಿ KCET 2025 ಆಪ್ಷನ್ ಎಂಟ್ರಿ ಬಂದುಬಿಟ್ಟು ನಿಮಗೆ ಇನ್ನೂ ಸ್ಟಾರ್ಟ್ ಆಗೋದು ಇನ್ನೂ ಒಂದು 20 ಡೇಸಿಂದ 1 ಮಂತ್ ಆದರೆ ಆಗ್ಬೋದು. ಇಷ್ಟು ಪ್ರೊಸೀಜರ್ಸ್ ಕಂಪ್ಲೀಟ್ ಆಗಿದ್ದ ಆದಮೇಲೆ ಫಸ್ಟ್ ರೌಂಡ್ ಆಫ್ ಶೆಡ್ಯೂಲನ್ನು ಕೊಡ್ತಾರೆ. ಫಸ್ಟ್ ರೌಂಡ್ ಆಫ್ ಶೆಡ್ಯೂಲ್ ಕೊಟ್ಟಿದ್ದ ಆದಮೇಲೆ ನಿಮಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ. ತುಂಬ ಏನು ಲೇಟ್ ಆಗೋದಿಲ್ಲ. ಹಾಗಂತ ಹೇಳ್ಬಿಟ್ಟು ನಿಮಗೆ ಅದೇ ಇನ್ನು ಈ 1 ವೀಕಲ್ಲಿ ಇಲ್ಲ ಅಂತಂದರೆ ನೆಕ್ಸ್ಟ್ ವೀಕಲ್ಲೇ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆದರೆ ಸ್ಟಾರ್ಟ್ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಆದರೆ ಇರುತ್ತೆ. ನೋಡಿ, ಇದು ಕಂಪ್ಲೀಟ್ಲಿ ಆನ್ಲೈನಲ್ಲಿ ಇರುವಂಥದ್ದು. ಇದೇ ಒಂದು ವೆಬ್ಸೈಟಲ್ಲಿ ಸ್ಕ್ರೀನ್ ಮೇಲೆ ಏನು ನೋಡ್ತಿದ್ದೀರಾ, ಇಲ್ಲೇ ಬಂದು ನೀವು ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಸಾಕಷ್ಟು ಸ್ಟೂಡೆಂಟ್ಸು ಮೊಬೈಲಲ್ಲೇ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು ಅಂತ ಕೇಳ್ತಿದ್ದಾರೆ. 100% ಆಗಿ ನಿಮ್ಮ ಒಂದು ಮೊಬೈಲಲ್ಲೇ ಮಾಡ್ಕೋಬೋದು. ಬಟ್ ನೀವು ಕೇರ್ಫುಲ್ಲಾಗಿ ಮಾಡಿದ್ರೆ ಅಂತಂದರೆ ನೀವು ಯಾವುದೇ ಮೊಬೈಲಲ್ಲಾಗಲಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು. ಬಟ್ ನಿಮಗೆ ಗೊತ್ತಿರಬೇಕು ಹೆಂಗೆ ಆ್ಯಡ್ ಮಾಡಬೇಕು, ಏನೆಲ್ಲ ರೂಲ್ಸ್ ಇದಾವೆ ಏನು ಅಂತ ಹೇಳಿಬಿಟ್ಟು. ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸು ನಾವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಎಷ್ಟು ಕಾಲೇಜಸನ್ನು ಆ್ಯಡ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಓಕೆನಾ, ನೋಡಿ, ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನೀವು ಎಷ್ಟು ಕಾಲೇಜಸನ್ನಾದರೂ ಆ್ಯಡ್ ಮಾಡ್ಬೋದು. ಇದಕ್ಕೆ ಯಾವುದೇ ಥರದ ಲಿಮಿಟ್ ಆದರೆ ಇಲ್ಲ. ಓಕೆನಾ, ಈಗ ನೀವು ಇಂಜಿನಿಯರಿಂಗು, ನರ್ಸಿಂಗು ಎಲ್ಲ ಒಂದು ಕಾಲೇಜಸನ್ನು ನಾನು ಮಿಕ್ಸ್ ಆಗಿ ಆ್ಯಡ್ ಮಾಡ್ತೀನಿ, ಎಷ್ಟು ಕಾಲೇಜಸನ್ನು ಆ್ಯಡ್ ಮಾಡ್ಬೋದು ಅಂತ ಅಂದರೆ ಅಲ್ಲಿ ನಿಮಗೆ ಎಷ್ಟು ಕಾಲೇಜಸ್ ಶೋ ಆಗುತ್ತೋ ಅಷ್ಟು ಕಾಲೇಜಸ್ ಆ್ಯಡ್ ಮಾಡ್ಬೋದು. ನರ್ಸಿಂಗ್ ಕಾಲೇಜಸ್ ಆಗಿರ್ಬೋದು, ಅಥವಾ ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು, ಅಥವಾ ಮೆಡಿಕಲ್ ಕಾಲೇಜಸ್ ಆಗಿರ್ಬೋದು. ನೀವು ಯಾವ್ಯಾವ ಕೋರ್ಸಸ್ಗಳಿಗೆ ಎಲಿಜಿಬಲ್ ಇದ್ದೀರಾ, ಯಾವ್ಯಾವ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಷ್ಟು ಒಂದು ಕೋರ್ಸಸ್ಸನ್ನು ಸಹ ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿಗಾದರೆ ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ. ಓಕೆನಾ, ಸೊ ಇದೊಂದು ನಾನು ನೆನ್ಪಿಟ್ಕೊಂಡಿರಿ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ನಂದು ರ್ಯಾಂಕಿಂಗ್ 1 ಲ್ಯಾಕ್ ಮೇಲೆ ಬಂದಿದೆ, 2 ಲ್ಯಾಕ್ ಮೇಲೆ ಬಂದಿದೆ, ನಾನು ಎಷ್ಟು ಕಾಲೇಜಸನ್ನು ಆ್ಯಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮದು ರ್ಯಾಂಕಿಂಗ್ ಜಾಸ್ತಿ ಇದ್ದರೆ ನೀವೇನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳಿಬಿಟ್ಟು ಆ ವಿಡಿಯೋ ಲಿಂಕನ್ನು ನಿಮಗೆ ಟಾಪ್ ಕಾಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಹೋಗಿ ಒನ್ಸ್ ವಾಚ್ ಮಾಡಿ. ಓಕೆನಾ, ರ್ಯಾಂಕಿಂಗ್ ಜಾಸ್ತಿ ಬಂದಿರುವಂಥ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಅಂತಂದರೆ ಫಸ್ಟ್ ರೌಂಡಲ್ಲಿ ಆದಷ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬಿಡಿ. ಓಕೆನಾ, ಯಾಕಂತ ಅಂದರೆ ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಯಾವುದೇ ಥರದ ಆಪ್ಷನ್ ಆದರೆ ಇರೋದಿಲ್ಲ. ಫಸ್ಟ್ ರೌಂಡಲ್ಲಿ ಏನೊಂದು ಕಾಲೇಜಸನ್ನು ಆ್ಯಡ್ ಮಾಡಿರ್ತೀರ ಅಷ್ಟು ಕಾಲೇಜಸ್ ಅಷ್ಟೇ ಇರುತ್ತೆ ನಿಮಗೆ. ನೆಕ್ಸ್ಟ್ ರೌಂಡಿಗೆ ಹೋದಾಗ ಅದರಲ್ಲಿ ನೀವು ಬೇಕಿದ್ರೆ ಮಾಡಿಫಿಕೇಶನ್ ಮಾಡ್ಕೋಬೋದು ಅಷ್ಟೇ, ಕಾಲೇಜಸ್ ಆ್ಯಡ್ ಮಾಡೋದಕ್ಕಾದರೆ ಆಗೋದಿಲ್ಲ.
ರ್ಯಾಂಕಿಂಗ್ ಜಾಸ್ತಿ ಬಂದಿರುವಂಥ ಸ್ಟೂಡೆಂಟ್ಸು ಆದಷ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ. ಈಗ ನಿಮ್ಮದು ರ್ಯಾಂಕಿಂಗ್ ಒಂದು 5,000 ಬಂದಿದೆ, 10,000 ಬಂದಿದೆ ಅನ್ನೋಂಥ ಸ್ಟೂಡೆಂಟ್ಸ್ ಒಂದು 20 ಕಾಲೇಜಸ್ 30 ಕಾಲೇಜಸ್ ಆ್ಯಡ್ ಮಾಡಿದ್ರು ಸಹ ನಡೆಯುತ್ತೆ. ಬಟ್ ನಿಮ್ಮದು 1,00,000+ ಈ ರೀತಿ ಬಂದಿದ್ರೆ ನೀವು ಆದಷ್ಟು ಸಹ ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ. ಓಕೆನಾ, 50+ ಆಗಿರ್ಬೋದು, ಇಲ್ಲ ಅಂತಂದರೆ 100+ ಆಗಿರ್ಬೋದು. ನೀವು ಕಾಲೇಜ್ ಕಟ್ ಆಫ್ಸನ್ನು ನೋಡ್ಕೊಂಡು ಆ್ಯಡ್ ಮಾಡಿದ್ರ ಅಂತ ಅಂದರೆ ನಿಮಗಾದರೆ ಸಿಗುತ್ತೆ. ಓಕೆನಾ, ಸೀಟ್ ಆದರೆ ಅಲಾಟ್ ಆಗುತ್ತೆ. ಈ ಒಂದು ಆಪ್ಷನ್ ಎಂಟ್ರಿ ಬಂದುಬಿಟ್ಟು ನೋಡಿ, ನೀವೀಗ ಫಸ್ಟು ಮಾರ್ಕ್ ಅಲಾಟ್ಮೆಂಟ್ಗೆ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಅಂತ ಅಂದರೆ ಕಾಲೇಜಸ್ ಆ್ಯಡ್ ಮಾಡೋದು. ಓಕೆನಾ, ಆ ಒಂದು ಕಾಲೇಜಸನ್ನು ಆ್ಯಡ್ ಮಾಡ್ತೀರಾ ಫಸ್ಟ್ ರೌಂಡಲ್ಲಿ ಮಾರ್ಕ್ ಅಲಾಟ್ಮೆಂಟ್ಗೆ. ಅದಾದಮೇಲೆ ನೀವು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೂ ಮುಂಚೆ ಮತ್ತೊಂದ್ಸಲಿ ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ ಫಸ್ಟ್ ರೌಂಡಲ್ಲಿ. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲೂ ಸಹ ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ. ಬಟ್ ನೀವು ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಫಸ್ಟ್ ರೌಂಡಲ್ಲಿ ಆ್ಯಡ್ ಮಾಡಿರುವಂಥ ಕಾಲೇಜಸನ್ನು ಮಾಡಿಫಿಕೇಶನ್ ಮಾಡ್ಕೋಬೋದು, ಅಂದರೆ ಡಿಲೀಟ್ ಮಾಡೋದು ಆಗಿರ್ಬೋದು, ಡಿಲೀಟ್ ಮಾಡ್ಕೋಬೋದು. ಓಕೆನಾ, ಇಲ್ಲ ಅಂತಂದರೆ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಒಂದು ರೂಲ್ ಏನು ಹೇಳಿದೆ ಅಂತಂದರೆ KEA ಕಡೆಯಿಂದ ಥರ್ಡ್ ರೌಂಡಲ್ಲಿ ಬಂದುಬಿಟ್ಟು ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಅವೈಲೇಬಿಲಿಟಿ ಆಫ್ ಸೀಟ್ಸನ್ನು ನೋಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಸಹ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ 2 to 3 years ಚಾನ್ಸ್ ಆದರೆ ಕೊಡ್ತಿದ್ದಾರೆ ಸ್ಟೂಡೆಂಟ್ಸ್ಗೆ. ಓಕೆನಾ, ಸೊ ಹಾಗಾಗಿ ಏನು ಮಾಡ್ತೀರಾ, ಆಪ್ಷನ್ ಎಂಟ್ರಿ ಮಾಡೋ ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಫಸ್ಟ್ ರೌಂಡಲ್ಲೇ ನಿಮಗೆ ಬೇಕಿರುವಂಥ ಕಾಲೇಜಸ್ಸನ್ನು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಚಾನ್ಸಸ್ ಆದರೆ ಇರುತ್ತೆ ಯಾವ ಕಾಲೇಜಸ್ ಬೇಕೋ ಆ ಕಾಲೇಜಸನ್ನು ಇಟ್ಕೊಳ್ಳೋದಕ್ಕೆ, ಬೇರೆ ಕಾಲೇಜಸನ್ನು ಡಿಲೀಟ್ ಮಾಡೋದಕ್ಕೆ. ಬಟ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕಾದರೆ ಆಗೋದಿಲ್ಲ. ಓಕೆನಾ, ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಜೊತೆಗೆ ನಿಮಗೆ ಈ ವರ್ಷದ ಆಪ್ಷನ್ ಎಂಟ್ರಿ ಏನು ತುಂಬ ಲೇಟ್ ಆಗೋದಿಲ್ಲ. ಇನ್ನೊಂದು 15 to 20 days ಒಳಗಡೆ ಫಸ್ಟ್ ರೌಂಡ್ ಕಂಪ್ಲೀಟ್ ಸ್ಕೆಡ್ಯೂಲ್ ಸಿಗುತ್ತೆ. ಆ ಸ್ಕೆಡ್ಯೂಲಲ್ಲಿ ಮೆನ್ಷನ್ ಆಗಿರುತ್ತೆ ಯಾವಾಗ ಏನು ಅಂತ ಹೇಳಿಬಿಟ್ಟು. ಸೊ ಎಲ್ಲ ಥರದ ಅಪ್ಡೇಟ್ಸನ್ನು ನಾನು ಕೊಡ್ತಾ ಇರ್ತೀನಿ. ಜೊತೆಗೆ ನೋಡಿ, ಇವತ್ತಿಂದ ನಾನು ಕೌನ್ಸಿಲಿಂಗ್ ರಿಲೇಟೆಡ್ ಸ್ಟೂಡೆಂಟ್ಸು ನೀವೇನು ಕಮೆಂಟ್ಸನ್ನು ಮಾಡ್ತೀರಾ, ಓಕೆನಾ, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಯಾವ್ದಾರ ರಿಲೇಟೆಡ್ ಕಮೆಂಟನ್ನು ಮಾಡಿರ್ತಾರೋ ಆ ಒಂದು ಕಮೆಂಟನ್ನು ಪಿಕ್ ಮಾಡಿಕೊಂಡು ನಾನು ನಿಮಗೆ ಕ್ಲಿಯರಾಗಿ ಒಂದು ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.